ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ವ್ಯಾಪ್ತಿಯಲ್ಲಿ ಒಟ್ಟು 63 ವಸತಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿದ್ದಾವೆ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಿದ್ದಾವೆ. ನಾವು ಕಳೆದ ಮಾರ್ಚ್ ಮಾಹೆಯಲ್ಲಿ ಟೆಂಡರನ್ನು ಅಂತ್ಯಗೊಳಿಸಿ ಏಪ್ರಿಲ್ ಮಾಹೆಯಿಂದ ಹೊಸದಾಗಿ ಕರ್ನಾಟಕ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ಬೆಂಗಳೂರು ಸರ್ಕಾರದ ಒಂದು ಅಧೀನ ಸಂಸ್ಥೆಗೆ ನಾವು ಆಹಾರ ಮತ್ತು ಇತರೆ ವಸ್ತುಗಳನ್ನು ಸರಬರಾಜು ಮಾಡಲು ಟೆಂಡರನ್ನು ನೀಡಿದ್ದೇವೆ. ಅವರು ನಿಗದಿತ ವೇಳೆಯಲ್ಲಿನೇ ಅವರು 5ನೇ ತಾರೀಕಿನೊಳಗೆ ಇಂಡೆಂಟ್ ತೆಗೆದುಕೊಂಡು ಹಾಸ್ಟೆಲ್ ಬಾಗಿಲಿಗೆ ಅವರು ವಸ್ತುಗಳನ್ನ ಆಹಾರ ಮತ್ತು ಇತರೆ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಮುಂದುವರೆದು ನಮ್ಮ ವಸತಿ ನಿಲಯ ಪಾಲಕರು ಯಾವುದಾದರೂ ಒಂದು ವೇಳೆ ಅವರ ಬಾಗಿಲಿಗೆ ಬಂದಾಗ ಏನಾದರೂ ಕಳಪೆ ಅಂತ ಇತ್ತು ಯಾವುದಾದ್ರೂ ವಸ್ತು ಅಂದರೆ ಅದನ್ನು ಅವರು 48 ಗಂಟೆ ಒಳಗಾಗಿ ನಮಗೆ ಚೇಂಜ್ ಮಾಡಿಕೊಡ್ಬೇಕಾದಂಥ ಒಂದು ಷರತ್ತನ್ನು ಹಾಕಿದ್ದೇವೆ. ಇಲ್ಲಿವರೆಗೆ ಕಳೆದ ಏನು ಟೆಂಡರ್ ಆಗಿ ಒಂದು 7-8 ತಿಂಗಳಲ್ಲಿ ಅಂಥ ಯಾವುದೇ ಟೆಂಡರ್ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ನಮಗೆ ಕಂಡು ಬಂದಿಲ್ಲ. ಒಂದಾನ ವೇಳೆ ಇದರಲ್ಲಿ ಏನಾದರೂ ಅಪವ್ಯಯ ಆದರೆ ಅಥವಾ ತಪ್ಪಾದರೆ ಯಾರನ್ನೂ ಕೂಡ ನಾವು ಇಲ್ಲಿ ರಕ್ಷಣೆ ಮಾಡೋದಿಲ್ಲ, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ. ಅಂದರೆ ಈಗ ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿದಂತೆ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ 1750 ರೂಪಾಯಿ ಐತ್ರಿ ಒಂದು ತಿಂಗಳಿಗೆ, ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಿಗೆ 1850 ರೂಪಾಯಿ. ಸೊ ಆನ್ ಆ್ಯನ್ ಎವರೇಜ್ ಪೋಸ್ಟ್ ಮೆಟ್ರಿಕ್ಕಿಗೆ 57ರಿಂದ 58 ರೂಪಾಯಿ ಬೀಳ್ತದೆ. ಒಂದು ದಿವಸದಲ್ಲಿ ನಾವು ಅವರಿಗೆ 2 ಊಟ, ಒಂದು ಟಿಫಿನ್, ಒಂದು ಟೀ ಕೊಡಬೇಕು. ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಮಧ್ಯಾಹ್ನ ಊಟ ಅವರು ಬಿಸಿ ಊಟವನ್ನು ಶಾಲೆಗಳಲ್ಲಿ ಮಾಡ್ತಾರೆ, ಸಾಯಂಕಾಲ ಸ್ನ್ಯಾಕ್ಸ್, ರಾತ್ರಿ ಊಟ ಮತ್ತು ಬೆಳಗ್ಗೆ ಟಿಫಿನ್ ಇದನ್ನು ಚಾಚು ತಪ್ಪದೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅಂತ ಲೋಪದೋಷಗಳು ಕಂಡು ಬಂದಿಲ್ಲ ಇದುವರೆಗೂ. ಆಮೇಲೆ ನಾವು ಪರಿಶೀಲನೆ ಕೂಡ ಮಾಡ್ತೀವಿ. ನಮ್ಮ ಅಧೀನದಲ್ಲಿರ್ತಕ್ಕಂತಹ 4 ಸಹಾಯಕ ನಿರ್ದೇಶಕರು ಮತ್ತು 2 ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಕೂಡ ನಿರಂತರವಾಗಿ ವಸತಿಗಳಿಗೆ ಭೇಟಿ ನೀಡಿ ಅಲ್ಲಿ ಆಹಾರ ಸಾಮಗ್ರಿಗಳು ಮತ್ತು ತರಕಾರಿ ಮತ್ತು ಇತರೆ ಏನು ಅವಶ್ಯಕ ಸಾಮಗ್ರಿಗಳಿಂದವೆ ಅವು ಸೂಕ್ತ ಪ್ರಮಾಣದಲ್ಲಿ ಸರಬರಾಜು ಆಗ್ತದವಿಲ್ಲ ಮತ್ತು ಮಕ್ಕಳಿಗೆ ಗುಣಮಟ್ಟದ ಊಟ ಆಗ್ತದಿಲ್ಲ ಅಂತ ಖಾತ್ರಿಪಡಿಸ್ಕೊಳ್ತೇವೆ. ಇಷ್ಟಲ್ಲದೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಎಕ್ಸ್ ಖಾತೆಯನ್ನು ತೆಗೆದಿದ್ದಾರೆ. ಪ್ರತಿಯಲ್ಲಿ ಅದು ಹೊರತುಪಡಿಸಿ ನಿಗದಿತ ಸಮಯದಲ್ಲಿ ಅವರು ಪೋಸ್ಟ್ ಮಾಡ್ತಿದ್ದಾರೆ. ಮುಂದುವರೆದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸತಕ್ಕಂಥ ವಸತಿಗಳಿದೆ ಅಲ್ಲಿ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಆಧಾರದ ಮೇಲೆ ನಾವು ಬಿಲ್ಗಳನ್ನು ಮಾಡ್ತಾ ಇದ್ದೇವೆ. ಕಳೆದ ಜನವರಿಯಿಂದ ಸರ್ಕಾರದ ಆದೇಶ ಆಗಿದೆ. ಅದನ್ನು ಹೊರತುಪಡಿಸಿ ಯಾವುದೇ ಬಿಲ್ಲನ್ನು ಮಾಡಿಲ್ಲ. ಯಾಕೆಂತಂದರೆ ಸೋರಿಕೆ ಆಗ್ತದೆ, ಪಾರದರ್ಶಕತೆ ಇಲ್ಲ ಅಂತಕ್ಕಂಥ ದೂರುಗಳು ನಮ್ಮ ಇಲಾಖೆ ಮೇಲಿದ್ದು, ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಸ್ಪಷ್ಟವಾಗಿ ನಮಗೆ ನಿರ್ದೇಶನ ಇದೆ. ಎಷ್ಟು ಮಕ್ಕಳು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಓದ್ತಾರೆ ಅಷ್ಟಕ್ಕೆ ಮಾತ್ರ ನಾವು ಫುಡ್ ಬಿಲ್ ಮಾಡಲಿಕ್ಕೆ ಅವಕಾಶ ಇದೆ, ಇಲ್ಲಾಂದರೆ ಫುಡ್ ಬಿಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಷ್ಟು ಕ್ರಮಗಳನ್ನು ನಾವು ಯಥಾವತ್ತಾಗಿ ನಮ್ಮ ಜಿಲ್ಲೆಯಲ್ಲಿ ನಾನ್ ವೆಜ್ ನಮ್ಮ ಜಿಲ್ಲೆಯಲ್ಲಿ ಈಗ ಪರಿಷತ್ತದಲ್ಲಿ ನಾವು 3 ಚಿಕನ್ ಅಳವಡಿಸಿದ್ದೀವಿ. ಇವತ್ತು ಅಪ್ರೂವಲ್ ಆಗ್ತಾ ಇದೆ. 3 ಚಿಕನ್ ಮತ್ತು 4 ಸ್ವೀಟ್ ಇದೆ. ಪ್ರತಿ ವಾರ ಒಂದೊಂದು ಸ್ವೀಟ್ ಇದೆ. 4 ಸ್ವೀಟು, 3 ಚಿಕನ್, ಮತ್ತು ಪ್ರತಿ ರಾಷ್ಟ್ರೀಯ ಹಬ್ಬ ದಿನದಂದು ಹೋಳಿಗೆ ಊಟ. ರಾಷ್ಟ್ರೀಯ ಹಬ್ಬ ಯಾವಾಗಿರ್ತದೆ, ಆಗಸ್ಟ್ 15 ಇರ್ಬೋದು, ಜನವರಿ 26 ಇರ್ಬೋದು, ಆ ದಿನಗಳಂದು ಹೋಳಿಗೆ ಊಟವನ್ನು ಕೊಡಲಿಕ್ಕೆ ನಾವು ಪ್ರಾವಿಷನ್ ಮಾಡಿಕೊಟ್ಟಿದ್ದೇವೆ. ಮತ್ತು ಅದೇ ಅಲ್ಲದೆ ನಮ್ಮ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಬೇರೆ ಬೇರೆ ಥರದಂಥ ಸ್ನ್ಯಾಕ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಈವನ್ ಆಮ್ಲೆಟ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮತ್ತು ಎಲ್ಲ ನಮ್ಮ ಈ ಭಾಗದಲ್ಲಿ ಏನು ಅವರು ಮಂಡಾಳ ಅವ್ರು ಏನು ಒಂದು ಇಲ್ಲಿಯ ಒಂದು ಪ್ರಾದೇಶಿಕ ಏನು ಅವ್ರದ್ದು ಟಿಫಿನ್ಸ್ ಇದೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೇವೆ. ಅದಲ್ಲದೆ ಕೂಡ ನಮ್ಮ ರಾಜ್ಯ ಸರ್ಕಾರ ಪ್ರತಿ ವಿದ್ಯಾರ್ಥಿಗೆ ಮಾಹೆಗೆ 100 ರೂಪಾಯಿ ಅಂತೆ ನ್ಯೂಟ್ರಿಷನ್ ಇದು ಮಿಲೆಟ್ ಬೇಸ್ಡ್ ನ್ಯೂಟ್ರಿಷನ್ ಫುಡ್ ಕೊಡ್ತಾ ಇದ್ದಾರೆ. ಅದನ್ನು ನೀರಲ್ಲಿ ಕಲಸಿಕೊಡ್ಲಿಕ್ಕೆ ಹೇಳಿದ್ದಾರೆ. ಅದು ಇನ್ನು ಈ ನೆಕ್ಸ್ಟ್ ಮಂತ್, ಈ ಮಂತಿಂದ ಅದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಮಕ್ಕಳದ್ದು ಒಂದು ಆರೋಗ್ಯ ಮಟ್ಟ ಸುಧಾರಿಸಲಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆ. ಅದನ್ನು ಕೂಡ ನಾವು ಜಾರಿಗೆ ತಂದಿದ್ದೇವೆ. ಅದು ಈಗ ಏನಾಗಿದೆ, ನಮ್ಮದು ಮಂಜೂರಾತಿ ಸಂಖ್ಯೆಗಿನ ಡಬಲ್ ಇದ್ದಾರೆ. ನಮ್ಮ ಒಂದು ರಾಜ್ಯ ಸರ್ಕಾರದ 2013ನೇ ಪಾಲಿಸಿ ಪ್ರಕಾರ ನಾವು ಏನಂದರೆ ಪ್ರತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಗು ಯಾರು ನಮ್ಮಲ್ಲಿ ಪ್ರವೇಶ ಕೋರಿ ಬರ್ತಾರೆ ಅವ್ರಿಗೆ ನಾವು ಪ್ರವೇಶಾವತಿಯನ್ನು ಕೊಡಲೇಬೇಕಾಗ್ತದೆ. ಒಂದಾನ ವೇಳೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ನಾವು ಹೊಸ ಕಟ್ಟಡಗಳನ್ನು, ಬಾಡಿಗೆ ಕಟ್ಟಡಗಳನ್ನು ಪಡೆದು ಬಿಟ್ಟು ಕೊಡ್ತಾ ಇದ್ದೇವೆ. ಸೊ ಸಾಧ್ಯ ಮ್ಯಾಕ್ಸಿಮಮ್ ನಾವು ಕವರ್ ಮಾಡಿದ್ದೇವೆ. ಎಲ್ಲೂ ಕೂಡ ಅಂದರೆ ಸಣ್ಣ ಬಿಲ್ಡಿಂಗ್ ತೊಗೊಳ್ಳೋದು, ಬಾಡಿಗೆಗೆ ಸೂಕ್ತ ಮಕ್ಕಳು ವಾಸಕ್ಕೆ ಇರಲಿ ಸೂಕ್ತ ಇರತಕ್ಕಂಥ ಕಟ್ಟಡಗಳನ್ನ ತೆಗೆದುಕೊಳ್ಳೋದಂಥದ್ದು ಮಾಡ್ತಾ ಇಲ್ಲ. ಪೇಪರಲ್ಲಿ ಕೊಡ್ತೇವೆ, ಮತ್ತು ಮೀಡಿಯಾ ಎಲ್ಲ ನಮ್ಮದು ಎಲ್ಲ ಯಾರು ಕಾಂಟ್ರಾಕ್ಟ್ಸು ಅಲ್ಲಿ ನಮ್ಮ ನೋಟಿಸ್ ಬೋರ್ಡ್ಗೆ ತಗಲಿಸ್ತೇವೆ. ಸೊ ಎಲ್ಲ ಹಾಕಿಬಿಟ್ಟು ಸೊ ಬಾಡಿಗೆ ಕಟ್ಟಡಗಳನ್ನು ತೊಗೊಂಡು ನಡೆಸ್ತಾ ಇದ್ದೇವೆ. ಆದಾಗ್ಯೂ ಏನಾಗ್ತದೆ ಅಂದರೆ ಬಾಡಿಗೆ ಕಟ್ಟಡದಲ್ಲಿ ನಾವು ಅಂದ್ಕೊಂಡ ಮಟ್ಟಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ತಮಗೆ ಏನು ಬೇಕೋ ಆ ಥರ ಕಟ್ಟಡವನ್ನು ಕಟ್ಕೊಂಡಿರ್ತಾರೆ.
ಸ್ಟೇಟ್ ಸೆಕ್ಟರ್ ಅಲ್ಲಿ ಕೂಡ ಹೊಸ ಕಟ್ಟಡ ನಿರ್ಮಾಣಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದೇವೆ. ಅವು ಹಂತ ಹಂತವಾಗಿ ಆಗ್ತವೆ. ಸೊ ಎಲ್ಲ ಹಾಸ್ಟೆಲ್ಗೂ ಸಲ್ಲಿಸಿದ್ದೇವೆ, ಪ್ರತಿ ಹಾಸ್ಟೆಲ್ಗೂ ನಾವು ಕೊಟ್ಟಿದ್ದೇವೆ ಈಗ. ಬಟ್ ಹಂತ ಹಂತವಾಗಿ ನಿರ್ಮಾಣ ಆಗ್ತದೆ. ಅಂದ್ರೆ ಒಂದು ವರ್ಷಕ್ಕೆ ಎಲ್ಲ ಹಾಸ್ಟೆಲ್ ಮುಗಿಯುದಿಲ್ಲ. ಈ ವರ್ಷ ಒಂದು 5, ಮುಂದಿನ ವರ್ಷ ಒಂದು 5. ಸೊ ಒಂದು 3-4 ವರ್ಷದಲ್ಲಿ ಎಲ್ಲ ಬಿಲ್ಡಿಂಗ್ಸು ಕವರ್ ಆಗ್ತವೆ. ಸೊ ಪರ್ಮನೆಂಟ್ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದೇವೆ. ಬಟ್ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಪ್ರಸ್ತುತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತೆ 68 ವಸತಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಲ್ಲಿ ಮಂಜೂರಾತಿ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ 4100 ಇದೆ. ಬಟ್ ನಮ್ಮಲ್ಲಿ ದಾಖಲಾತಿ ಸಂಖ್ಯೆ 6560 ಇದೆ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಲ್ಲಿ. ಅದೇ ರೀತಿ ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲಿ ನಮಗೆ ಮಂಜೂರಾತಿ ಸಂಖ್ಯೆ ಇರೋದು 2857 ಮಾತ್ರ. ಆದರೆ ದಾಖಲಾತಿ ಆಗಿರೋದು 5871. ಸೊ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಮಂಜೂರಾತಿ ಸಂಖ್ಯೆ ಗೆ ಅನುಗುಣವಾಗಿ ಅಂದರೆ 6957ಕ್ಕೆ 12431 ಅಂದರೆ ಡಬಲ್ ಸಂಖ್ಯೆಯಲ್ಲಿ ಮಕ್ಕಳು ಪ್ರವೇಶತೆಯನ್ನು ಪಡೆದಾರ ಮತ್ತು ವಸತಿನಲ್ಲಿ ಇದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನೂ ಅರ್ಜಿಗಳಿದ್ದಾವೆ ನಮ್ಮ ಹತ್ರ. ಸೊ ಅದಕ್ಕೆ ಪ್ರತ್ಯೇಕ ಕಟ್ಟಡವನ್ನು ಹುಡುಕ್ತಾ ಇದ್ದೇವೆ. ಅವ್ರನ್ನೂ ಕೂಡ ಅವ್ರಿಗೆ ನಮ್ಮ ಸರ್ಕಾರ ನಿಯಮದಂತೆ ಪ್ರವೇಶತೆಯನ್ನು ಕೊಡ್ತೇವೆ. ಥ್ಯಾಂಕ್ ಯು.